ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಮ್ಯಗೌಡ ಮಾತಾಡ್ತಿದ್ದೀನಿ. ಆಲ್ರೆಡಿ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ. ಆಂಜನೇಯಗೊಂದು ನಮಸ್ಕಾರ ಮಾಡಿ, ಗಾಡಿಗಳಿಗೆಲ್ಲ ಪೂಜೆ ಮಾಡಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನಾನು ನಿಮಗೆ ಹೇಳಿಲ್ಲಲ್ವ. ಒಂದೇ ದಿನದಲ್ಲಿ ಧನುರ್ಮಾಸದಲ್ಲಿ 3 ರಂಗನ ದರ್ಶನ ಮಾಡೋಕ್ಕೆ ಅಂತ ಹೊರಟಿದ್ವಿ. ಎಲ್ಲರೂ 3 ಟಿ ಟಿ ಗಾಡಿ ಮಾಡಿದ್ವಿ. ಪೂಜೆ ಮಾಡಿ ಗಾಡಿಗಳಿಗೆಲ್ಲ ನಿಂಬೆಹಣ್ಣಿಟ್ಟು ನೋಡಿ ಎಲ್ಲರೂ ಪೂಜೆ ಮಾಡಿದ್ವಿ. ಹೊರಟ್ವಿ. ನಾವು ಬಿಟ್ಟಾಗ 3 ಗಂಟೆ ಆಗಿತ್ತು. ಅಲ್ಲಿಂದ ಹೊರಟ್ವಿ. 3 ಗಂಟೆ ನಾವು ಬಿಟ್ಟಾಗ ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ 4:30 ಆಗಿತ್ತು. ಅಲ್ಲಿ ಆದಿರಂಗ ದೇವಸ್ಥಾನ ಹತ್ರಕ್ಕೆ ಹೋದ್ವಿ. ಇನ್ನೂ ಓಪನ್ ಆಗಿರಲಿಲ್ಲ. ನೋಡಿ, ಯಾವಾಗಲೂ ಎಷ್ಟೊಂದು ಜನ ಇದ್ದಾರೆ. ಅಲ್ಲೊಬ್ಬರು ಆಂಟಿ ಒಬ್ಬರು ಹಾಡು ಹೇಳ್ತಾಯಿದ್ರು. ಅದನ್ನು ಕೇಳ್ಕೊಂಡು ಒಂದು ಸೆಲ್ಫಿ ತಗೊಂಡು ತುಂಬ ಜನ ಇದ್ದರು. ಬಾಗಿಲು ಓಪನ್ ಆಗಿರಲಿಲ್ಲ. ಬಾಗಿಲು ಮುಂದೆನೇ ಎಷ್ಟೊಂದು ಜನ ಇದ್ದರು. ಎಷ್ಟೊಂದು ಜನ ಇದ್ದಾರೆ ಅಂತ. ಓಪನ್ ಆಯಿತು. ಒಳಗಡೆ ಹೋದ್ವಿ. ಒಳಗಡೆನೇ ಅಷ್ಟು ಗಂಟೆಗೆ ಅಷ್ಟೊಂದು ಜನ ಇದ್ದರು. ನಮಗೆ 5 ಗಂಟೆ ಸ್ವಲ್ಪ ದರ್ಶನ ಆಗೋಗಿತ್ತು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಶ್ರೀರಂಗಪಟ್ಟಣ, ಶಿವನ ಸಮುದ್ರ, ಶ್ರೀರಂಗಂ 3 ದರ್ಶನದೂ. ಮತ್ತು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಮ್ಮನವ್ರ ದರ್ಶನ ಮಾಡಿದ್ವಿ. ಅಲ್ಲಿ ನಿಮಿಷಾಂಬ ದೇವಸ್ಥಾನದಿಂದ ಹೊರಟ್ವಿ. ಮತ್ತು ಇಲ್ಲಿಗೆ ಮಧ್ಯಾಹ್ನಕ್ಕೆ ಹೋಗಿ ನಿದ್ದೆ ಮಾಡ್ತಿದ್ದಾರೆ. ಅಂದರೆ ಒಂದು ರಂಗ ಆಗಿದ ತಕ್ಷಣ ಅಲ್ಲೇ ನಿದ್ದೆ ಮಾಡ್ತಿದ್ದಾರೆ. ಅಯ್ಯೋ, ನಮ್ಮ ಗೊಬ್ಬರಂಟಿ ನೋಡಿ. ಅಯ್ಯೋ, ಅರಿತಂಡೆ ಬಾಯಿ ಬಿಡ್ಕೊಂಡು ನಿದ್ದೆ ಮಾಡ್ತಾವ್ರೆ ನೋಡಿ. ನಮ್ಮ ಅಕ್ಕನ ಶಾರ್ಟ್ ನಂಬರ್ ಎದ್ಬಿಟ್ರು, ಅಲರ್ಟ್ ಹಾಕ್ಬಿಟ್ರು ನೋಡಿ. ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬಂದ್ವಿ. ಮಧ್ಯರಂಗ ಇದು. ಅಲ್ಲೂ ತುಂಬ ರಶ್ ಇತ್ತು. ನಾವು ಅಲ್ಲಿಗೆ ಹೋಗೋಷ್ಟೊಳಗೆ ಆಲ್ರೆಡಿ 8 ಗಂಟೆ ಆಗಿತ್ತು. ಅಲ್ಲೂ ರಶ್ಶು. ಅಲ್ಲಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ತಿಂಡಿ ತಿಂದ್ವಿ. ಅಲ್ಲೇ ತಿಂಡಿ ತಿನ್ಕೊಂಡು ಹೊರಟ್ವಿ. ಅಲ್ಲಿಂದ ನಮಗೆ 3 ರಂಗನೂ ಸಖತ್ ಲಾಂಗ್ ಇರೋದು. ನಾವು ಅಲ್ಲಿ 9 ಗಂಟೆಗೆ ಬಿಟ್ವಿ. 9 ಗಂಟೆಗೆ ಬಿಟ್ಟು ನಾವು ಸಂಜೆ ಹೋಗೋಷ್ಟೊಳಗಡೆ 4 ಗಂಟೆ ಆಗೋಗಿತ್ತು. 4 ಕಾಲಾಗಿತ್ತು. ಇಲ್ಲಿ ಶ್ರೀರಂಗಂಗೆ ಹೋಗೋಷ್ಟೊಳಗಡೆ. ತಮಿಳ್ನಾಡು ಎಂಟ್ರಿ. ಇವಾಗ ಆಗ್ತಾ ಇರೋದು. ಹೋಗ್ತಾ ಎಲ್ಲರೂ ನಿದ್ದೆ ಮಾಡ್ತಾರೆ ಅಂತ ಹಂಗೆ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಂತೂ ಗ್ರೀನರಿನ ನೋಡೋಕ್ಕಂತೂ ಕಣ್ಣು ತುಂಬ ಸಖತ್ತಾಗಿತ್ತು. ಮಾತ್ರ ಗ್ರೀನರಿ ಸುತ್ತಲೂ ಬೆಟ್ಟ ಗುಡ್ಡ, ಫಾಗು, ಅದನ್ನು ವರ್ಣಿಸೋಕ್ಕೆ ಆಗ್ತಿಲ್ಲ ಪ್ರಕೃತಿನ. ತುಂಬ ಚೆನ್ನಾಗಿತ್ತು. ಅಲ್ಲೊಂದು ದೇವಸ್ಥಾನ ಇತ್ತು. ಅಲ್ಲೊಂದು ಸಹ ಹೋಗಿ ಮತ್ತು ವ್ಯಾನ್ಗೆ ಚಪಾತಿ ತಿನ್ಕೊಂಡು ಮಧ್ಯಾಹ್ನ ಚಪಾತಿ ನಾನು ಮಾಡಿರೋದು ಚೆನ್ನಾಗೈತಾ? ತುಂಬಾ ಚೆನ್ನಾಗಿದೆ. ಯಾವ ತರ ಮಾಡಿದ್ರಿ ರಮ್ಯಾ? ಯಾವ ತರ ಒತ್ತಿ ಬೇಯಿಸಿದ್ರಿ ರಮ್ಯಾ? ಕೈಯಲ್ಲಿ ಮಾಡಿದ್ವಿ. ಚೆನ್ನಾಗಿದ್ಯಾ? ಇಲ್ಲ ಚಪಾತಿ ಮಾಡೋದು ಅದ್ರಲ್ಲೇ ಮಾಡಿದ್ ನಾನು. ಮಾಡಿಸಿದ್ರೆ ನಮ್ ಡ್ರೈವರ್ ಬಿಡಲ್ಲ. ಎಲ್ಲರೂ ಅಲ್ಲೇ ಚಪಾತಿ ತಿನ್ಕೊಂಡು ಮತ್ತೆ ಎಲ್ಲರೂ ಒಂದು ರೌಂಡ್ ನಿದ್ದೆ ಹೊಡಿತಿದ್ದಾರೆ. ನೋಡಿ ಹೆಂಗೂ ನಿದ್ದೆ ಮಾಡ್ತಿದ್ದಾರೆ ಅಂದರೆ ಗ್ಯಾಪ್ ಕೊಟ್ಟರೆ ಸಾಕು ನಿದ್ದೆ ಹೊಡಿಯೋರು. ನೋಡಿ, ಇಂಥ ಗೋಪುರ ಕಾಣಿಸ್ತು. 2 ರಂಗಕ್ಕಿಂತ ಇದೇ ಗೋಪುರ ಸಖತ್ ದೊಡ್ಡದು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ.
ತುಂಬ ಜನ ಇದ್ದರು ಮಾತ್ರ, ಸಖತ್ತು ಜನ. ಯಾಕೆ ಅಂತಂದರೆ ಧನುರ್ಮಾಸದಲ್ಲಿ ಒಂದೇ ದಿವಸದಲ್ಲಿ 3 ರಂಗನ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಇದು ನಂದು 2ನೇ ವರ್ಷದ್ದು. ಇದು ಹೋದ ವರ್ಷನೂ ಹೋಗಿದ್ವಿ, ಈ ವರ್ಷನೂ ಹೋಗಿದ್ವಿ. ನೋಡಿ ಎಷ್ಟು ಜನ ಅಂದರೆ ಸಖತ್ತು ಜನ. ನಮ್ಮ ದೃಷ್ಟಕ್ಕೆ ನಮಗೆ ಒಂದು ಅರ್ಧ ಗಂಟೆ ಏನಾದ್ರು ನಾವು ಹೋಗಲಿಲ್ಲ ಅಂದರೆ ನಮಗೆ ದರ್ಶನನೇ ಆಗ್ತಿರಲಿಲ್ಲ. ನಾಳೆ ಆಗ್ತಿತ್ತು, ನಮ್ಮ ಅದೃಷ್ಟನೋ ಪುಣ್ಯನೋ ಗೊತ್ತಿಲ್ಲ, ಅದು ನಮಗೆ ದರ್ಶನ ಆಯಿತು. ದರ್ಶನ ಎಲ್ಲ ಆಗಿ ಎಲ್ಲರೂ ಬಂದು ಹೊರಗಡೆ ಕೂತ್ಕೊಂಡು ದರ್ಶನ ಆಯಿತು. ಎಲ್ಲರೂ ಹೊರಗಡೆ ಬಂದು ಕೂತ್ಕೊಂಡು ಅದೇ ಖುಷಿಗೆ ಎಲ್ಲರೂ ಹೊರಟು ಮತ್ತೆ ಅಲ್ಲೊಂದು ಡ್ಯಾನ್ಸ್ ಮಾಡಿಕೊಂಡು ಎಲ್ಲರೂ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.